ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಬರ್ತಾ ಕಾರಲ್ಲೇ ಛಾಯಾ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾವು ಬನಶಂಕರಿನಲ್ಲಿ ರೆಗ್ಯುಲರಾಗಿ ಹೋಗ್ತೀವಲ್ಲ, ಆ ಪಾರ್ಲರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅದು ಕ್ಲೋಸ್ ಆಗಿದೆ ಅಂತ ಹೇಳಿಬಿಡ್ತಾರೆ. ಏನು, ಆ ಪಾರ್ಲರ್ ಕ್ಲೋಸ್ ಆಯಿತಾ? ಹೌದಾ, ಮತ್ತು ಇವಾಗ ಏನು ಮಾಡೋದು? ಬೇರೆ ಬೆಸ್ಟ್ ಪಾರ್ಲರ್ ಎಲ್ಲಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ನಾನು ಸರಿ ಬಿಡು, ಇಲ್ಲೇ ಎಲ್ಲಾದರೂ ನಿಯರ್ ಯಾವುದಾದ್ರೂ ಇದ್ದರೆ ಅದನ್ನೇ ನೋಡ್ಕೋತೀನಿ ಅಂತ ಹೇಳಿ ಹೇಳಿದಾಗ ಸೂರ್ಯ, ಮೇಡಮ್ ನೀವೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂತ ಅಂದರೆ ನನಗೆ ಗೊತ್ತಿರೋರು ಒಬ್ರದ್ದು ಪಾರ್ಲರ್ ಇದೆ, ಅದು ತುಂಬ ಚೆನ್ನಾಗೆಲ್ಲನೂ ಮಾಡ್ತಾರೆ, ನೀವು ಅಲ್ಲಿಗೆ ಹೋಗ್ಬೋದಾ ಅಂತ ಹೇಳಿದಾಗ ಹೌದಾ, ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಮೇಡಮ್ ಇಲ್ಲಿದೆಯಲ್ಲ ಇದೇ ಪಾರ್ಲರು, ಅವ್ರು ನಮ್ಗೆ ಗೊತ್ತಿರೋರೆ, ಹೋಗಿ ಮೇಡಮ್ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹೋಗ್ತಾಳೆ. ಅದಾದಮೇಲೆ ರೋಹಿಣಿ ಏನು ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಕೂಗ್ತಾಳೆ. ಫೋಟೋ ಬೇರೆ ನೋಡಿರ್ತಾಳಲ್ಲ, ಛಾಯಾ ಇವಳೆ ಅಂತ ಹೇಳಿ ರೋಹಿಣಿಗೆ ಗೊತ್ತಾಗ್ಬಿಡುತ್ತೆ. ಏನಾಗಬೇಕಾಗಿತ್ತು ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯೂಟಿಷಿಯನ್ ಫೇಶಿಯಲ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನೀವು ಕೂತ್ಕೊಂಡಿರಿ, ಒಂದು 5 ನಿಮಿಷ ಬಂದೆ ಅಂತ ಹೇಳಿ ಹೇರ್ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಹಾಗೆ ಹೋಗಿರ್ತಾಳೆ. ಹೋಗಿ ಮನೋಜ್ಗೆ ಫೋನ್ ಮಾಡ್ತಾಳೆ. ಮನೋಜ್ ಎಲ್ಲಿದ್ದೀರಾ? ಎಲ್ಲಿರಲಿ ರೋಹಿಣಿ, ಹೊರಗಡೆ ಬಂದಿದ್ದೆ. ಯಾಕೆ ಅಂತ ಹೇಳಿದಾಗ ಇಲ್ಲಿ ಛಾಯಾ ಬಂದಿದ್ದಾಳೆ ಅಂತ ಹೇಳ್ತಾರೆ. ಏನು ಛಾಯಾ ಅಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದಾಗ ಹೌದು ಮನೋಜ್, ಇಲ್ಲಿ ಬ್ಯೂಟಿ ಪಾರ್ಲರ್ಗೆ ಅಂತ ಹೇಳಿ ಬಂದಿದ್ದಾಳೆ, ಆದರೆ ನಿಮ್ಮ ಕಡೆಯವಳು ನಾನು ಅಂತ ಹೇಳಿ ಗೊತ್ತಿಲ್ಲ. ನಾನು ಹೇಗಾದರೂ ಮಾಡಿ ಅವಳನ್ನ ಇಲ್ಲೇ ಇರಿಸ್ಕೊಂಡಿರ್ತೀನಿ, ನೀವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿದಾಗ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಮನೋಜ್ ಹೊರಟು ಬರ್ತಾನೆ. ಮೇಡಮ್ ನೀವು ಎಲ್ಲಿರೋದು, ಏನು ಮಾಡ್ಕೊಳ್ತಾ ಇರೋದು ಅಂತ ಹೇಳಿ ಹಾಗೆ ಎಲ್ಲ ವಿಚಾರನೂ ತಿಳ್ಕೊತಾ ಇರ್ತಾಳೆ. ನಾನು ಕೆನಡಾದಲ್ಲಿರೋದು, ಇಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದಿದ್ದೆ. ರೆಗ್ಯುಲರಾಗಿ ನಾನು ಬೇರೆ ಪಾರ್ಲರ್ಗೆ ಹೋಗ್ತಿದ್ದೆ, ಆದರೆ ಈ ನಮ್ಮ ಕ್ಯಾಬ್ ಡ್ರೈವರು ಇವ್ರು ನಮಗೆ ಗೊತ್ತು, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಕಳಿಸಿದ್ರು, ಅದಕ್ಕೆ ಇಲ್ಲಿ ಬಂದೆ ಅಂತ ಹೇಳಿದಾಗ ಓ ಹೌದಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜ್ ಬರ್ತಾನೆ. ಆಗ ಬಂದ ತಕ್ಷಣ ಇವಳು ಯಾರು ಅಂತ ಹೇಳಿ ತಿರುಗಿ ನೋಡ್ತಾಳೆ. ಮನೋಜ್ ಬಂದಿರೋದನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಛಾಯಾ ಅಂತ ಹೇಳಿದಾಗ ಮನೋಜ್ ಅಂತ ಹೇಳಿ ಭಯ ಪಡ್ಕೊಂಡು ನಿಂತಿರ್ತಾಳೆ. ಆಗ ಏನು ಛಾಯಾ, ನನಗೆ ಮೋಸ ಮಾಡಿ ಯಾಮಾರಿಸಿ ಹೋಗ್ಬಿಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಅಲ್ವಾ, ಆದರೆ ಇವತ್ತು ನನ್ನ ಕೈಗೆ ಸಿಕ್ಕಿದ್ಯಾ, ನನ್ನ ಹತ್ರ ತೊಗೊಂಡೋಗಿರೋ ದುಡ್ಡೆಲ್ಲನೂ ನೀನು ವಾಪಸ್ ಕೊಡೋವರೆಗೂ ನಾನು ನಿನ್ನ ಬಿಡಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್